ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅವಲಕ್ಕಿಯಿಂದ ರುಚಿಕರವಾದ ರೊಟ್ಟಿ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಈ ಸಣ್ಣ ಬಾಟ್ಲಲ್ಲಿ ಒಂದು ಬಾಟ್ಲು ಅವಲಕ್ಕಿಯನ್ನು ತೊಳೆದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಸೊ ಅದೇ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಅವಲಕ್ಕಿ ಒಂದು 5-10 ನಿಮಿಷದಲ್ಲಿ ನೆನೆದು ಹೋಗುತ್ತೆ. ಸೊ ಅದು ಇನ್ನೊಂದು ಚೂರು ನೆನೆಯೋವರೆಗೂ ಇಲ್ಲಿ ಉಪ್ಪು, ಜೀರಿಗೆ, ಓಂಕಾಳು, ತುರಿದ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿಮೆಣಸು ಅಥವಾ ಒಣಮೆಣಸನ್ನು ಕೂಡ ಸೇರಿಸ್ಬೋದು. ನಾನು ಸ್ಕಿಪ್ ಮಾಡಿದ್ದೇನೆ. ತುರಿದ ಕ್ಯಾರೆಟ್ ತುರಿ, ಈರುಳ್ಳಿ, ಮೂಲಂಗಿ, ಬೀಟ್ರೂಟ್ ಯಾವುದಾದ್ರೂ ಹಾಕ್ಕೋಬೋದು, ಆಲೂಗಡ್ಡೆ, ಇಷ್ಟೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಅವಲಕ್ಕಿನ ಕೈಯಿಂದನೇ ಹೀಗೆ ಕಿವುಚಿ ಪುಡಿ ಮಾಡಿ ಪಾತ್ರೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸರಿ ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಿಟ್ಟಿನ ಹದ ನೋಡಿಕೊಂಡು ಸ್ವಲ್ಪ ನೀರನ್ನು ಚುಮುಕಿಸ್ತಾ ಹಿಟ್ಟನ್ನು ಏನು ಮಾಡಿ ಅಂತ ಹೇಳಿದ್ರೆ ಕಲಿಸ್ಕೊಳ್ಳಿ. ಒಂದೇ ಸರಿ ನೀರು ಹಾಕಿಬಿಟ್ರೆ ನೀರು ಹೆಚ್ಚಾದರೆ ಹಿಟ್ಟು ತೆಳ್ಳಗಾಗಿ ಹೋಗುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಕ್ತಾ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಮಾಡೋದಕ್ಕೂ ಸುಲಭ ಮತ್ತು ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಆರೋಗ್ಯಕರವಾಗಿರ್ತಕ್ಕಂಥದ್ದು. ಅವಲಕ್ಕಿಯನ್ನು ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಇಲ್ಲಿ ನೀವು ಕೊತ್ತಂಬರಿ ಅಥವಾ ಚಾಟ್ ಮಸಾಲ ಇದೆಯಾ ಬೇಕಾದರೆ ಇದನ್ನು ಕೂಡ ಸೇರಿಸ್ಕೋಬೋದು. ನಾನು ಖಾರ ಬೇಡ ಹೇಳಿ ಹಾಗೆ ಬಿಟ್ಟಿದ್ದೆ. ಸೊ ಈ ರೀತಿ ನೋಡಿ ನಾದ್ಕೊಂಡು ಬಾಳೆ ಎಲೆ ಮಾಮೂಲು ಮನೇಲಿರೋ ಪ್ಲಾಸ್ಟಿಕ್ ಪೇಪರ್ ಅಥವಾ ಬಟರ್ ಪೇಪರ್ ಮೇಲೆ ಬೇಕಾದಷ್ಟು ಹಿಟ್ಟನ್ನು ತೆಗೆದುಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ದಪ್ಪ ಬೇಕು, ತೆಳ್ಳಗೆ ಬೇಕು ತಟ್ಟುಗಳಿ. ನಾನೆಲ್ಲ ಒಂದು ಕಡೆ ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಈ ರೀತಿ ತಟ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಎರಡು ಬದಿ ಬೇಯಿಸ್ಕೊಂಡ್ರೆ ರುಚಿಕರವಾದ ಅವಲಕ್ಕಿ ರೊಟ್ಟಿ ತಯಾರಾಗುತ್ತೆ. ಪಲ್ಯ, ಚಟ್ನಿ ಪುಡಿ, ಉಪ್ಪಿನಕಾಯಿ ಜೊತೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಪಕ್ಕಾ ಒಂದು ಸರಿ ಟ್ರೈ ಮಾಡಿ. ಸಂಜೆ ಹೊತ್ತಿಗೆ ಅಥವಾ ಬೆಳಗ್ಗೆ ಗಡಿಬಿಡಿಯಲ್ಲಿ ತಿಂಡಿ ಏನು ಮಾಡಬೇಕು ಅಂತ ತಲೆ ಬಿಸಿಯಾದಾಗ ಪಟಾಪಟ್ ಅಂತ ರೆಡಿ ಆಗ್ತಕ್ಕಂಥ ಈ ಅವಲಕ್ಕಿ ರೊಟ್ಟಿಯನ್ನು ಒಮ್ಮೆ ನೀವು ಟ್ರೈ ಮಾಡಲೇಬೇಕು. ಈ ರೀತಿ ನೋಡಿ ಮೇಲೆ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಡ್ತಾಯಿದ್ದೀನಿ, ಅಂದರೆ ಬೇಗ ಬೇಯುತ್ತೆ ಅನ್ನೋದಕ್ಕೆ. ಸ್ವಲ್ಪ ಗರಿ ಆಗಬೇಕು ಅಂದರೆ ಕ್ರಿಸ್ಪಿ ಥರ ಬರಬೇಕು ಅಂದರೆ ನೀವು ಮುಚ್ಚಳ ಮುಚ್ಚದೇ ಬೇಯಿಸಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ರೊಟ್ಟಿಯನ್ನು ಬೇಯಿಸ್ಕೊಳ್ಳಿ. ನಾನು ಅದೇ ರೀತಿ ಮತ್ತೊಂದು ರೊಟ್ಟಿಯನ್ನು ತಟ್ತಾಯಿದ್ದೇನೆ. ಸುಮಾರು ಈ ಒಂದು ಸಣ್ಣ ಬಾಟ್ಲು ಹಿಟ್ಟಲ್ಲಿ ಏನಾಯಿತು 6ರಿಂದ 7 ರೊಟ್ಟಿ, ಭಾಳ ಸಣ್ಣಕ್ಕೆ ತೆಳ್ಳಗೆ ಮಾಡಿದರೆ 7 ರೊಟ್ಟಿ ಅಂತೂ ಮಾಡ್ಬೋದು. ನಾನು 6 ರೊಟ್ಟಿಗಳನ್ನು ಮಾಡಿದೆ ನೋಡಿ. ಈರುಳ್ಳಿನೂ ಸಣ್ಣದಾಗಿ ಕುಚ್ಕೊಳ್ಳಿ ನೀವು, ಮಧ್ಯದಲ್ಲಿ ತಟ್ಟುವಾಗ ಏನಾಗಲ್ಲ ಅಂತ ಹೇಳಿದ್ರೆ ಕೈಗೆ ಸಿಕ್ಕೋದಿಲ್ಲ. ನೋಡುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ. ಹೀಗೆ ಸ್ವಲ್ಪ ಸೌಟಿಂದ ಒತ್ತಿ, ರೊಟ್ಟಿ ದಪ್ಪ ಇದ್ದರೆ ಆ ರೀತಿ ಒತ್ತೋದ್ರಿಂದ ಚೆನ್ನಾಗಿ ಬೇಯುತ್ತೆ. ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ಧನ್ಯವಾದಗಳು. ಬೇರೆಯವ್ರಿಗೂ ಶೇರ್ ಮಾಡಿ, ಇಷ್ಟ ಆದರೆ ಲೈಕು ಕಮೆಂಟು ಮಾಡಿ, ನಮ್ಮ ಅಡುಗೆಗಳ ರೆಸಿಪಿಗೆ ಸಪೋರ್ಟ್ ಮಾಡಿ. ಸೊ ಹಾಗೆ ಮತ್ತೊಂದು ರೊಟ್ಟಿಯನ್ನು ಕೂಡ ಏನು ಮಾಡಿದೆ ಅಂದರೆ ಸುಮಾರು ಇದನ್ನು ಭಾಳ ತೆಳ್ಳಗೆ ತಟ್ಟಿ ಹಾಕ್ತಾಯಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಈ ರೀತಿ ಹೋಲ್ ಕೂಡ ಮಾಡ್ಬೋದು. ಹೋಲ್ ಮಾಡೋದ್ರಿಂದ ಎಣ್ಣೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಒಂದು ರೊಟ್ಟಿ ಬೇಗನೆ ಬೇಯಲಿಕ್ಕೆ ಅನುಕೂಲ ಕೂಡ ಆಗುತ್ತೆ. ಈ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಕೊನೆಯದಾಗಿ ನನ್ನ ಮಕ್ಕಳಿಗೇನಾದರೂ ಒಂದು ಡಿಸೈನ್ ಥರ ಕಂಡ್ರೇ ಖುಷಿ ಅಲ್ವಾ, ಅದಕ್ಕೆ ಆ ಹೋಲನ್ನೇ ಜಾಸ್ತಿ ಮಾಡಿ ರೊಟ್ಟಿ ಮಾಡಿ ನೋಡಿ. ನಿಮ್ಗೆ ಎಷ್ಟು ತೆಳ್ಳು ಬೇಕಾದರೂ ತಟ್ಬೋದು ಮತ್ತು ಸಖತ್ತು ಸಾಫ್ಟಾಗಿ ಬರ್ತಕ್ಕಂಥದ್ದು. ಉಪ್ಪು ಖಾರ ಎಲ್ಲ ಹದವಾಗಿದ್ದರೆ ಚಟ್ನಿ ಪಲ್ಯ ಯಾವುದೂ ಬೇಡ, ಹಾಗೆ ತಿನ್ಬೋದು.